ಈ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ, ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನ. ಮೊದಲ ಈ ಬಸವನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರ ಸನಾತನ ಧರ್ಮ ಅಂದ್ರೆ ಏನು, ಸನಾತನಿಗಳಂದ್ರೆ ಯಾರು, ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು. ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡರ್ಸ್ ಆಫ್ ಹಿಂದೂಯಿಸಂ ಓದ್ಲಿ ಬಸವನಗೌಡ, ಆದ್ರೆ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಬಾಳ ಹಳೆಯದು ಅಂತೇಳಿ. ಅದಕ್ಕೆ ಅರ್ಥ ಇಲ್ಲ. ಒಬ್ಬ ಹಿಂದೂ ಯಾಕಾಗ್ಯಾನ ಅನ್ನೋದು ಪ್ರಶ್ನೆ ಬರ್ತದೆ. ಕ್ರೈಸ್ತ ಹೇಳ್ತಾನ ನಾ ಯೇಸು ಕ್ರಿಸ್ತನ ನೆನಿತೀನಿ, ಅವ್ನ ಪೂಜೆ ಮಾಡ್ತೀನಿ, ನಾನು ಆರಾಧ್ಯ ದೈವದನ್ನ ನಾ ಕ್ರೈಸ್ತನಿದ್ದೀನಿ. ಇಸ್ಲಾಂದವ್ರು ಹೇಳ್ತಾರೆ ನಾನು ಅಲ್ಲಾಹನನ್ನ ಪೂಜೆ ಮಾಡ್ತೀನಿ, ಆರಾಧಿಸ್ತೀನಿ, ಅದಕ್ಕೆ ನಾ ಮುಸ್ಲಿಂ ಆಗಿದ್ದೀನಿ. ಸಿಖ್ರು ಹೇಳ್ತಾರ ಗುರುನಾನಕರನ್ನ, ಬೌದ್ಧರು ಹೇಳ್ತಾರ ಭಗವಾನ್ ಬುದ್ಧರನ್ನ, ಜೈನರು ಹೇಳ್ತಾರ ಮಹಾವೀರ ತೀರ್ಥಂಕರನ್ನ. ಹಿಂದೂ ಧರ್ಮದಲ್ಲಿ ಯಾರ್ದು ಹೇಳ್ತೀರಿ? ಈಗ ಬಸವನಗೌಡ ಅಂದ್ರೆ ಈಗ ಬಸೀರ್ಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇವ ಢೋಂಗಿವ ಬಸೀರ್ಗೌಡ ಪಾಟೀಲ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ್ ಇವ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ. ಸಂವಿಧಾನ ಎಲ್ಲಾ ಧರ್ಮದ್ದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ ಅಂದ್ರೆ ಇವನ್ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನ್ ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ, ಈಗ ದಲಿತರು ಅಲ್ಲಿ ಮುಟ್ಟಬಾರದು ಅನ್ನೋ ಲೆಕ್ಕ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡಿದಂಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಐತಿ. ಅದ್ರ ವಿರುದ್ಧವಾಗಿ ಹೇಳ್ತಾನೆ. ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲೊಂದು ನಂಜುಂಡ ಸ್ವಾಮಿ IPS ಇವರು ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ದಾರ. ಒಲೆಯ ಮಾದಿಗರು ರಾಜರು ಪುಸ್ತಕ ಐತಿ. ಒಲೆಯ ಮಾದಿಗರು ರಾಜರಂದ್ರ ಬಸವನಗೌಡ್ರು ಏನಪ್ಪಾ ಅಂತಂದ್ರ ಇವರು ರಾಜರ ವಂಶಸ್ಥರು. ಇದ್ರ ಬಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಕ್ ಹೋಗಲ್ಲ. ಇವರು ತಿಳ್ಕೋಬೇಕು, ಈ ಒಲೆಯ ಮಾದಿಗರು ರಾಜರು ಇವರು ಈ ರಾಜರ ವಂಶಸ್ಥರು. ಅದನ್ನ ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟೆ ಪೂಜೆ ಮಾಡ್ಬೇಕು ಅಂತ. ಅಲ್ರಿ ಈ ನಿಮ್ಮ ದೇವ್ರುಗಳೇನದಾವಲ್ಲ ಅವೇ ನಮ್ಮ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ, ನಾವು ದಲಿತರೇ ಕೆತ್ತದ್ದು. ಈ ದೇವರುಗಳನ್ನ ಸೃಷ್ಟಿಸಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡಗೆ ಬರ್ತದಪ್ಪ ಅಂತಂದ್ರೆ ಇವ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ. ಇವ ಅಜ್ಞಾನಿ ಮೂರ್ಖದನ ಮತ್ ಬೇರೆ. ಆದ್ರೆ ಕೀಳ್ ಮಟ್ಟಕ್ಕೆ ಹೋತಾನ ಅನ್ನೋದು ಅವ ಹೇಳದ್ದೆ ಏನೋ ಇವನ ತಲೆಗೆ ಹಂಗಿದ್ರೆ ಇವ್ರು ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗ್ಬೇಕಲ್ಲ. ಉಳ್ಕೋದವ್ರಿಗೆ ಕೇಳಿದ್ರ ಪಾಕಿಸ್ತಾನಕ್ಕೆ ಹೋರಿ, ಅಫ್ಘಾನಿಸ್ತಾನಕ್ಕೆ ಹೋರಿ, ಬಾಂಗ್ಲಾಕ್ ಹೋರಿ ಅಂತ ಹೇಳ್ತಿ. ಈ ಸನಾತನಿಗಳು ಯಾರು? ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ, ನೀ ಹೋಗು ಯುರೇಷಿಯಾಕ್ ಹೋಗು, ಇಲ್ಲೊಂದು ಪ್ಯಾಲಿಸ್ತೇನ ಇಸ್ರೇಲ್ಕ್ ಹೋಗು, ಅಲ್ಲಿ ಯುದ್ಧ ನಡೆದದ. ಇವ್ರದ್ದೇನು ಇತಿಹಾಸ ಗೊತ್ತದ ನಿನಗೆ? ಹೋಗು. ಇವ್ರೇನ್ ಭಾರತದ ಮೂಲ ನಿವಾಸಿಗಳ? ಇವ್ರು ಬಂದು ನಮ್ಮ ದೇವ್ರುಗಳಿಗೆ ಪೂಜೆ ಮಾಡ್ತಾನೆ. ಗುರುಗಳು ಕೆತ್ತದವ್ರು ನಾವು, ಗುರುಗಳು ನಿರ್ಮಾಣ ಮಾಡಿದವ್ರು ನಾವು. ಇವೆಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳದಾವ. ಇವೆಲ್ಲ ಅಲ್ಲೆಲ್ಲ ಅಧ್ಯಯನ ಕೇಂದ್ರಗಳಿದ್ದು, ಎಲ್ಲ ಸ್ಟಡಿ ಸೆಂಟರ್ಗಳು. ಅವೆಲ್ಲ ಈಗ ಸೀರೆ ಉಡಿಸಿ ರಾಮಕೃಷ್ಣ ಅನ್ಕೋತ ಕೂತ್ಬಿಟ್ರಿ ನೀವು. ಅದೊಂದು ಮುಂದೆ ಕಾಲ ಬರ್ತದ, ಅದನ್ನ ನಾವು ಚಾಲೂ ತಯಾರು ಮಾಡ್ತೇವೆ. ಈಗ ಬುದ್ಧಗಯದು ಚಾಲೂ ಮಾಡಿದೆವು ಮುಕ್ತಿ ಆಂದೋಲನ. ಇನ್ನು ಮುಂದೆಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನ್ 84,000 ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧಿಸಂ ಅನ್ನ ಅಲ್ಲಿ ಕಲಿಸಿದ್ರು ಮತ್ತು ಬೌದ್ಧ ಭಿಕ್ಕುಗಳನ್ನ ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನ ಹರಡಕ್ಕೆ ಏನ್ ಬಿಡ್ತಿದ್ರು ಅದನ್ನ ಮತ್ತೆ ಹೊಳ್ಳಿ ಮರುಸ್ಥಾಪನೆ ಮಾಡುವ ಕೆಲಸ ನಾವು ಮಾಡ್ತೀವಿ. ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ 100 ವರ್ಷ ತಗೊಂಡಿರಿ. ನಾವು ಮನಸ್ಸು ಮಾಡಿದ್ರೆ 3 ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತೇವೆ ನಾವು. ನಮಗ ಇವ ಬಸವನಗೌಡ ಎಲ್ಲರೇ ಉತ್ತರಾಗ ಮಾತಾಡಿದ್ರ ನಡೆಯಲ್ಲ. ಈಗ ಇವನಿಗೆ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ, ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ್ಯಾರ ಅವರು, ಈ ಬಸವನಗೌಡ ಎಲ್ಲಿ ಹೋತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ ಹೇಳಿ. ಅದನ್ನು ಮಾಡ್ತೀವಿ.
ಈಗ ಕಾನೂನ ಚೌಕಟ್ನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ. ಈಗ ದಲಿತರು ಬೆನ್ನ ಹತ್ತರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಬೂಟಗಾಲ್ ಹಿಡಿತಿ ಫೋಟೋ ತಕೊಂಡಕ್ಕೆ ಹಾಕಿಸ್ತಿ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತ ನೀನು ತಾಕತ್ತಿದ್ರ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳುತ್ತೇವೆ. ಆ ತಾಕತ್ ದಲಿತರಿಗೆ ಐತಿ. ಚಾಲೆಂಜ್ ಮಾಡಿ. ಮತ್ತೆ ಈ ಮುಸ್ಲಿಮ್ರು ಓಟ್ ಬೇಡತಿ, ದಲಿತರು ಓಟ್ ಬೇಡ ಅಂತ ಹೇಳಲ್ಲ ಗಂಡಸ್ತನಕ್ಕಿದ್ರ. ಭಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತಿ. ಅವ್ರು ರೊಕ್ಕ ತಿಂತಾರ, ಇವ್ರು ರೊಕ್ಕ ತಿಂತಾರ. ನಿನ್ ಬಳಿ 3,000 ಕೋಟಿ ಅದ, 5,000 ಕೋಟಿ ಅದ, ತೆಲಿದ್ ಬಂದು ನಿಮ್ಮ ಅಪ್ಪ ಏನ್ ರೊಕ್ಕ ಮಿಷನ್ ಇಟ್ಟಿದ್ರ, ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕ ಬರ್ಲಕ್ಕ. ಏನ್ ನೀ ಎಲ್ಲಿ ಕಸ ತೆಗಿದೆ? ಏ ಬಸೀರ್ಗೌಡ ಪಾಟೀಲ, ನೀ ಸರಿಯಾಗಿ ಇರ್ಲಿಲ್ಲ ಅಂದ್ರ ದಲಿತರ ವಿಷಯದಾಗ, ಈ ದೇಶದ ಅಖಂಡತೆಯ ವಿಷಯದಾಗ, ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ, ಈ ದೇಶದ ಸಂವಿಧಾನದ ವಿಷಯದಾಗ ನೀನ್ ಏನಾದ್ರೂ ಎತ್ತೆ ಬಿಜೆ ಮಾಡದಪ್ಪ ಅಂತಂದ್ರ ಈಗ ಗಣಪತಿ ಮುಗಿಯನ ತಡ ಜೋಕುಮಾರ ಬರ್ತಾನ. ಜೋಕುಮಾರ ಊರಾಗ ಚಾಲು ಮಾಡ್ತಾನ ದೌರ್ಜನ್ಯ, ಅತ್ಯಾಚಾರ. ಅವ ಲಾಸ್ಟಿಗೆ ಹೊಲಿಗೇರಿಗೆ ಬಂದು ಬರ್ತಾನ. ಬರೋಣ ಹೊಲಿಗಾರ ಸುಮ್ ಕುಂದ್ರಲ್ಲ, ಒನಕಿಲಿ ಹೆಂಗಸರು ಹೊಡೆದು ತಲಿ ಹೊಡೆದು ಕಲಾಸ ಮಾಡಿಬಿಡ್ತಾರ. ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅದು ಐತೆ. ಅದು ಗಣಪತಿ ಆಗನ ಜೋಕುಮಾರ ಬರ್ತಾನ. ಜೋಕುಮಾರ ಹೊಡೆದ ಬಳಕೆ ಮಳೆ ಬರ್ತದ. ಅಂತ ಪರಿಸ್ಥಿತಿ ನೀನು ಬರಬಾರ್ದು. ತಿಳಿಸಿ ಹೇಳಕತ್ತೀವಿ, ತಿಳ್ಕೊ. ಮತ್ತೇನಾದ್ರು ತಮ್ಮ ಪ್ರಶ್ನೆ ಇದ್ರೆ ಕೇಳ್ರಿ. ನಾಲಿಗೆ ಏನ ಎರಡ್ ಅದಾವನಿಗೆ, ಹಿಂದೊಂದು ಮುಂದೊಂದು. ಯಾರು ತಿರ್ಚಾರ? ಕೇಸ್ ಮಾಡ್ಬೇಕು ಅವ್ರ ಮೇಲೆ. ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು. ಕೇಸ್ ಯಾಕೆ ಮಾಡಿಲ್ಲ? ಪರ್ಮಿಷನ್ ಅದ ಯಾವ ರೀತಿ ಪ್ರವೇಶ ಇಲ್ಲ ಅಂತ ಪ್ರವೇಶ ಇದೆ ಅಂತ ಅಲ್ಲ. ಈ ದೇಶದ ಮೂರನೇ ವಾಸಿಗಳಿಗೆ ಪ್ರವೇಶ ಕೊಡೋರು ಇವ್ರು ಯಾರ್ರಿ? ಮೂರ್ಖರು. ಅವು ದೇವ್ರುಗಳಿಗೆ ಕೆತ್ತದವ್ರು ನಾವಿದ್ದೇವು. ಹೆಂಗ್ ಕೆತ್ತೀವ ಅನ್ನೋದು ನಿಮ್ಗೂ ಗೊತ್ತದ. ಕಲ್ಲಿನ ತಲೆ ಮೇಲೆ ಹೊತ್ಕೊಂಡ್ ಕೆತ್ತೀವ ನಾವು. ಅವು ದೇವ್ರುಗಳಿಗೆ ರೂಪ ಕೊಟ್ಟಂತ ಜನ ನಾವಿದ್ದೇವು. ಅಲ್ಲ, ದಲಿತರ ಅಂತೇಳಿ ನನಗೇನ್ ಅನ್ನಲ್ಲ. ಭೇಸಡ್ ಕೂನ್ ಅಂತೇಳಿ ಹಿಂಗ ಏನೋ ಹಿಂಗ ಅಂದಿದ್ರು ನಮ್ಗೆ. ನಿಮ್ ದಲಿತರದಾಗೆ ಭೇಸಡ್ ಕೂನ್ ಕೆ ಲೋಗ ಸಕರ ಭೇಸಡ್ ಕೂನ್ ಯಾವ ಅಲ್ಲ. ಕೆಲವೊಂದು ಹೆಸರುಗಳು ನನ್ ಹುಡುಗರು ಹೇಳುದು, ನಮ್ಮ ಓಣಿಗೆ ಒಂದೊಂದೊಂದೊಂದೊಂದ್ ಹೆಸರು ಹಾಕೊಂಡಾರ ಅಂತೇಳಿ. ಆ ಹುಡುಗರು ಯಾರು ಅಟೆಂಡ್ ಇಲ್ಲ. ಕೆಲವೊಬ್ರು ಹೋಗಿರ್ಬೇಕು. ಗುಲಾಮರು, ದಣಿಗಳ ಬೂಟು ನಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ, ಅವ್ರು ಹೋಗಿರ್ತಾರೆ. ಅವ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಲ್ಲ. ಅವು ಕಾಂಗ್ರೆಸ್ದಾಗನು ಅದಾವ, ಬಿಜೆಪಿದಾಗನು ಅದಾವ. ಸಾಮಾಜಿಕ ಕಳಕಳಿ ಇದ್ದವ್ರು ಹೋಗಲ್ಲ. ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರ ನಿಂದು ಸರದು ಬಂದದ ಅಂದಾಗ. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ. ಬಾಬಾ ಸಾಹೇಬ್ರು ಮೂರ್ತಿ ಪೂಜಕರಲ್ಲ. ಇವ್ರು ಏನ್ ಮಾಡ್ತಾರ? ದರಿದ್ರ ನಮಗೂ ಆಧುನಿಕ ಮನು ಬಾಬಾ ಸಾಹೇಬ್ರಿಗೆ. ದೊಡ್ಡ ಬೈಗಳದು ಬಾಬಾ ಸಾಹೇಬ್ರಿಗೆ. ಆ ಮನುಶಾಸ್ತ್ರವನ್ನೇ ಸುಟ್ಟವರು ಬಾಬಾ ಸಾಹೇಬ್ರು ಆಧುನಿಕ ಮನು ಅಂತ ಹೇಳ್ತಾರೆ. ಅದು ದಲಿತರ ಕಡೆಯಿಂದ ಹೇಳಿಸ್ತಾರೆ. ಎಲ್ಲ ಕುತ್ಕೊಂಡ್ರ ಇದೇನ್ರಿ? ಇದ್ರ ಬ್ರೇನ್ ವಾಶ್ ಮಾಡ್ರಿ. ಇದೇನ್ ಚಿಲ್ಲರ್ ಐತ್ರಿ ಇದು? ಬಸವಣ್ಣ ನೋಡಿ ಏನಿದು? ನೀವೇನ್ ರೈಲ್ವೆ ಶೂಟ್ ಗೊತ್ತಿಲ್ಲ ನಮಗ? ರೈಲ್ವೆ ಚಾಕ ನೋಡಿ ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತದ ನಿಮಗೆ. ಆ ಬಿಜೆಪಿ ಅವ್ರು ಕೇಳ್ರಲ್ಲ, ಅಣ್ಣವ್ರು ರಗಡ್ ಸಳ ಬಸವಣ್ಣ ಹೇಳ ಮಾಡ್ಯಾನ ಅಂತೇಳಿ ಚಿಂದಗಿದೂ ಅವನೇ ಮಾಡಿಸ್ಯಾನ. ಅದಕ್ಕೆ ಬರೀ ವಿದೇಶಿ 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 ತನವ. ಈಗ ವಿದೇಶಿಯರ ಜೋಡಿ ಕೂಡ್ಯಾನ ಹೋಗತ್ತೇಳ. ಅಲ್ಲಿ ಯುದ್ಧ ನಡೆದ ಯುರೇಶಿಕ ಸನಾತನಿಗಳು. ಸನಾತನಿಗಳು ಯಾರನ್ನದೇ ಗೊತ್ತಿಲ್ಲ. ನೀವು ಹುಟ್ಟುದು ಈ ದೇಶದ ರಾಜರ ಮಹಾರಾಜರಿಗೆ ಹುಟ್ಟಿದ್ದೆ, ಅವ್ರ ವಂಶಸ್ಥರು ಇದ್ದೀನಿ. ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು. ಅವ್ರು ಶ್ರೇಷ್ಠ, ಅವ್ರ ಪೂಜೆ ಮಾಡ್ಲಿ ಅಂದ್ರೆ. ಹಂಗಂದ್ರೆ ನೀ ಲಿಂಗಾಯತ ಅಲ್ಲ ಅಂದಂಗಲ್ಲ.
ಬಸವನಗೌಡ ಲಿಂಗಾಯತ ಅದಾನು, ಏನು ಬಸೀರ್ಗೌಡ ಅದಾನು, ಏನು ಬಸವಣ್ಣ ಕುಲಕರ್ಣಿ ಅದಾನು, ಏನ್ ಬೇಕಲ್ಲ. ಯಾರು ಹುಡ್ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿನಗೆ, ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ? ನೀ ಮುತ್ಯ ಏನಿದ್ರು ಅನ್ನೋದು. ಅವರು ಶೂದ್ರರಾಗಿದ್ರು. ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ, ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ. ಇವ ಬಸವನಗೌಡನ ಅಪ್ಪ ಮುತ್ಯ ಈ ಸನಾತನಿಗಳ ಮನಿ ಮುಂದ ಹಾಯ್ದ್ರ ಗೋಮೂತ್ರ ಸಿಂಪಡಿಸಿದ್ರು. ಮೊದಲ ನೀವು ಹೋದ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸಿದ್ರು. ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಕುಡಿಸ್ಲಾಗತ್ತಾರ. ಹಿಂದುತ್ವವನ್ನ ದಮನ ಮಾಡಕ್ ಹೋಗಿದ್ದಾರೆ. ಹಾಗಾಗಿ ಹಿಂದುತ್ವದ ಪಕ್ಷನ ಕಟ್ತೀವಿ, ಇದು ಮಾಡ್ತೀವಿ. ದಲಿತರು ನಿಜವಾದ ಹಿಂದೂಗಳೇ ಅಂತ ಹೇಳ್ತಾರೆ. ಅಲ್ಲ, ದಲಿತರು ಹಿಂದೂಗಳಪ್ಪ ಅಂತಂದ್ರ ಹಿಂದೂ ಅನ್ನೋದು ಶಬ್ದ ಯಾವಾಗ ಜಾರಿಗೆ ಬರ್ತು ಅದು ಬಸವನಗೌಡ ಗೊತ್ತಿಲ್ಲ. ಯಾವಾಗ ತಂದ್ರು? ಲಂಡನ್ ಪಾರ್ಲಿಮೆಂಟ್ದಾಗ 1919ರಾಗ ಭಾರತಕ್ಕ ದುಂಡು ಮೇಜಿನ ಪರಿಷತ್ತಿನಾಗ ಭಾರತಕ್ಕ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ದಾಗ ನಿರ್ಧಾರ ಆದ. ಅವಾಗ ಹಿಂದೂ ಧರ್ಮ ಬಂತು. ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರ ಇವ್ರ ಧರ್ಮ ಗ್ರಂಥಗಳು ಹೇಳ್ತಾರಲ್ಲ, ಈ ಪುರಾಣಗಳು, ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಮನುಸ್ಮೃತಿ, ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ. ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ದಾಗ ಹಿಂದೂ ಬ್ರಾಹ್ಮಣ ಹಚ್ಕೊಂಡಾರ ಇಲ್ಲ. ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ? ಕಾಲಂದಾಗ ಜಾತಿ ಬರೀಲ್ಲ, ಅವರು ಧರ್ಮ ಕಾಲಂದಾಗ ಬ್ರಾಹ್ಮಣ ಬರೀತಾರ. ನಮ್ಮ ಎಲ್ಲ ಅದಾವ, ಹಿಂದೂ ಒಲೇರ, ಹಿಂದೂ ಮಾದಿಗ, ಹಿಂದೂ ಲಿಂಗಾಯತ, ಹಿಂದೂ ಉಪ್ಪಾರ, ಹಿಂದೂ ಬಣಜಿಗ, ನಮ್ಮ ಎಲ್ಲ ಕುಂಬಾರ ಕಂಬಾರ ಎಲ್ಲ ಹಿಂದೂ ಅದಾವ. ನಮ್ಮ ಬಹುಶಃ ನಮ್ಮ ಒಬ್ರ ಧರ್ಮಗುರುಗಳು ಹೇಳಿದ್ರು, ಅವರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ. ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗಳುಗಳೇ ಅದಾವ. ಕಳ್ಳ ಕರಿಮೋತಿ ಕಳ್ಳ, ಕಳ್ತನ ಮಾಡವ ಕರಿಮೋತಿ ಅವ್ರಿ. ಕರಿ ಕಳ್ಳ, ಕರಿ ಮರಿ ಅನ್ಬೇಡ್ರಿ ನೀವು. ಕರ್ರನ ಮೋತಿ ಅವ ಕಳ್ತನ ಮಾಡೋ ಮನುಷ್ಯ ಅನ್ನಂಗ್ರಿ. ಅವ್ರಿಗೆ ಚಪ್ಪಲಿ ಪೂಜೆ ಕಾರ್ಯಕ್ರಮ ಹಂಚ್ಕೊಂಡ್ವಿ. ಅವೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಈ ರಾಜ್ಯದಾಗ? ಎಲ್ಲೇ ಮಾಡಿ ಚಪ್ಪಲಿ ಪೂಜೆ ಅವ್ ಕಾರ್ಯಕರ್ತರು ಮಾಡ್ತಾರ. ಯಾವ್ದ್ರಿ? ಈಗ FIR ಮಾಡಿದ್ರು. ನೀವ್ ಯಾವ್ದೇ ಮಾಡಿದ್ರು ಅದಕ್ಕೆ ಜಾಯಿಂಟ್ ಆಗೋದು. ಅದು ಕಾನೂನು ಚೌಕಟ್ನಾಗ ಏನೈತಿ ಅದು ವಕೀಲರಿಗೆ ಗೊತ್ತಾಗ್ತದೆ, ನನಗ ಇಲ್ಲ. ಆಮೇಲೆ ಬಹುಶಃ ನಾ ಇದನ್ನ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು, ಇವತ್ತ ಈಗ ಮಾಡ್ಬೇಕಾಗ್ತದ. ಅವ ಯಾರವ ಕ್ರಿಮಿನಲ್ ಕಾದ್ರಿ, ಶ್ರೀವರು ಅಣ್ಣವ್ರು ರಗಡ್ ಸಳ ಬಸವಣ್ಣ ಹೇಳ ಮಾಡ್ಯಾನ ಅಂತೇಳಿ ಚಿಂದಗಿದೂ ಅವನೇ ಮಾಡಿಸ್ಯಾನ. ಅದಕ್ಕೆ ಬರೀ ವಿದೇಶಿ 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 ತನವ ಈಗ ವಿದೇಶಿಯರ ಜೋಡಿ ಕೂಡ್ಯಾನ ಹೋಗತ್ತೇಳ. ಅಲ್ಲಿ ಯುದ್ಧ ನಡೆದ ವಿದೇಶಿಕ ಸನಾತನಿಗಳು, ಸನಾತನಿಗಳು ಯಾರನ್ನದೇ ಗೊತ್ತಿಲ್ಲ. ನೀವು ಹುಟ್ಟದ್ದು ಈ ದೇಶದ ರಾಜರ ಮಹಾರಾಜರಿಗೆ ಹುಟ್ಟಿದ್ದೆ, ಅವ್ರ ವಂಶಸ್ಥರು ಇದ್ದೀನಿ. ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು, ಅವ್ರು ಶ್ರೇಷ್ಠ, ಅವ್ರ ಪೂಜೆ ಮಾಡ್ಲಿ ಅಂದ್ರೆ. ಹಂಗಂದ್ರೆ ನೀ ಲಿಂಗಾಯತ ಅಲ್ಲ ಅಂದಂಗಲ್ಲ. ಬಸವನಗೌಡ ಲಿಂಗಾಯತ ಅದಾನು, ಏನು ಬಸೀರ್ಗೌಡ ಅದಾನು, ಏನು ಬಸವಣ್ಣ ಕುಲಕರ್ಣಿ ಅದಾನು, ಏನ್ ಬೇಕಲ್ಲ. ಯಾರು ಹುಡ್ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿನಗೆ, ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ? ನೀ ಮುತ್ಯ ಏನಿದ್ರು ಅನ್ನೋದು. ಅವರು ಶೂದ್ರರಾಗಿದ್ರು. ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ,
ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ. ಇವ ಬಸವನಗೌಡನ ಅಪ್ಪ ಮುತ್ಯಾನ್ ಮುತ್ಯ ಆ ಈ ಸನಾತನಿಗಳ ಮನಿ ಮುಂದ ಹಾಯ್ದ್ರ ಗೋಮೂತ್ರ ಸಿಂಪಡಿಸಿದ್ರು. ಮೊದಲ ನೀವು ಹೋದ ಜಾಗದಾಗ ಪವಿತ್ರ ಅಲ್ತ ಗೋಮೂತ್ರ ಸಿಂಪಡಿಸಿದ್ರು. ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಕುಡಿಸ್ಲಾಗತ್ತಾರ. ಈ ಸದ ಇಲ್ಲೆಲ್ಲ ಆಸಕ್ತಿಗಳು ಹಿಂದುತ್ವವನ್ನ ದಮನ ಮಾಡಕ್ ಹೋಗಿದ್ದಾರೆ. ಹಾಗಾಗಿ ಹಿಂದುತ್ವದ ಪಕ್ಷನ ಕಟ್ತೀವಿ, ಇದು ಮಾಡ್ತೀವಿ, ಎಲ್ಲ ದಲಿತರು ನಿಜವಾದ ಹಿಂದೂಗಳೇ ಅಂತ ಹೇಳ್ತಾರೆ. ಅಲ್ಲ ದಲಿತರು ಹಿಂದೂಗಳಪ್ಪ ಅಂತಂದ್ರ ಹಿಂದೂ ಅನ್ನೋದು ಶಬ್ದ ಯಾವಾಗ ಜಾರಿಗೆ ಬರ್ತೋ ಅದು ಬಸವನಗೌಡ ಗೊತ್ತಿಲ್ಲ. ಯಾವಾಗ ತಂದ್ರು? ಲಂಡನ್ ಪಾರ್ಲಿಮೆಂಟ್ದಾಗ 1919ರಾಗ ಭಾರತಕ್ಕ ದುಂಡು ಮೇಜಿನ ಪರಿಷತ್ತಿನಾಗ ಭಾರತಕ್ಕ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ದಾಗ ನಿರ್ಧಾರ ಆದ. ಅವಾಗ ಹಿಂದೂ ಧರ್ಮ ಬಂತು. ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರ ಇವ್ರ ಧರ್ಮ ಗ್ರಂಥಗಳು ಹೇಳ್ತಾರಲ್ಲ, ಈ ಪುರಾಣಗಳು, ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಮನುಸ್ಮೃತಿ, ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ. ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ದಾಗ ಹಿಂದೂ ಬ್ರಾಹ್ಮಣ ಹಚ್ಕೊಂಡಾರ ಇಲ್ಲ. ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ? ಕಾಲಂದಾಗ ಜಾತಿ ಬರೀಲ್ಲ, ಅವರು ಧರ್ಮ ಕಾಲಂದಾಗ ಬ್ರಾಹ್ಮಣ ಬರೀತಾರ. ನಮ್ಮ ಎಲ್ಲ ಅದಾವ, ಹಿಂದೂ ಒಲೇರ, ಹಿಂದೂ ಮಾದಿಗ, ಹಿಂದೂ ಲಿಂಗಾಯತ, ಹಿಂದೂ ಉಪ್ಪಾರ, ಹಿಂದೂ ಬಣಜಿಗ, ನಮ್ಮ ಎಲ್ಲ ಕುಂಬಾರ ಕಂಬಾರ ಎಲ್ಲ ಹಿಂದೂ ಅದಾವ ನಮ್ಮ. ಬಹುಶಃ ನಮ್ಮ ಒಬ್ರ ಧರ್ಮಗುರುಗಳು ಹೇಳಿದ್ರು, ಅವ್ರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ. ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗಳುಗಳೇ ಅದಾವ. ಕಳ್ಳ ಕರಿಮೋತಿ ಕಳ್ಳ ಕಳ್ತನ ಮಾಡವ ಕರಿಮೋತಿ ಅವ್ರಿ. ಕರಿ ಕಳ್ಳ, ಕರಿ ಮರಿ ಅನ್ಬೇಡ್ರಿ ನೀವು. ಕರ್ರನ ಮೋತಿ ಅವ ಕಳ್ತನ ಮಾಡ ಮನುಷ್ಯ ಅನ್ನಂಗ್ರಿ. ಅವ್ರಿಗೆ ಚಪ್ಪಲಿ ಪೂಜೆ ಕಾರ್ಯಕ್ರಮ ಹಂಚ್ಕೊಂಡ್ವಿ. ಅವೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಈ ರಾಜ್ಯದಾಗ? ಎಲ್ಲೇ ಮಾಡಿ ಚಪ್ಪಲಿ ಪೂಜೆ ಅವ್ ಕಾರ್ಯಕರ್ತರು ಮಾಡ್ತಾರ. ಯಾವ್ದ್ರಿ? ಈಗ FIR ಮಾಡಿದ್ರು. ನೀವ್ ಯಾವ್ದೇ ಮಾಡಿದ್ರು ಅದಕ್ಕೆ ಜಾಯಿಂಟ್ ಆಗೋದು. ಅದು ಕಾನೂನು ಚೌಕಟ್ನಾಗ ಏನೈತಿ ಅದು ವಕೀಲರಿಗೆ ಗೊತ್ತಾಗ್ತದೆ, ನನಗ ಇಲ್ಲ. ಆಮೇಲೆ ಬಹುಶಃ ನಾ ಇದನ್ನ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡ್ಬಾರ್ದಾಗಿತ್ತು, ಇವತ್ತ ಈಗ ಮಾಡ್ಬೇಕಾಗ್ತದ. ಅವ ಯಾರವ ಕ್ರಿಮಿನಲ್ ಕಾದ್ರಿ, ಮತ್ತ ಅಲ್ಯಾಕ ಕಿಸಿಲಕ್ ಹೋಗಿ ಬಾಬಾ ಸಾಹೇಬ್ ಕಾರ್ ಹಿಡಿಯತಾನ ಗುಟ್ಗಲ್ಲ ಮೂರ್ತಿಗೆ. ಅದು ಜೀವಂತ ಇಲ್ಲ ಬಾಬಾ ಸಾಹೇಬ್ರು, ಜೀವಂತ ನಾ ಇದ್ದೀನಿ ಬಾಬಾ ಸಾಹೇಬ್ ವಂಶಸ್ಥ. ನಾ ಇನ್ನ ಏನು ಮಾಡೇ ಇಲ್ಲ. ತಿಳಿ ಬೋಳಿಸಿ ಮೆರವಣಿಗೆ ಮಾಡೋ ತಾಕತ್ತದ ನಮಗ. ಇವನಂಗ್ ಗೋಳ ಮಾತಾಡಲ್ಲ. ಎಲ್ಲದಕ್ಕೂ ತಯಾರಿದ್ದೆವು. ಅಂಜಲತ್ತ ಮತ್ತೆ ಕಾಲು ಬೀಳತ್ತಿದೆ. ಅಂಜಲ್ ಅಂದ್ರ ಕೋರ್ಟಿಗೆ ಎದಕ್ ಹೋದಿ? ಎದಕ್ ಹೋದಿ ಕೋರ್ಟಿಗೆ? ಬರೀ ನಮ್ಮ ಸಂಘಟನೆಯ ಮುಖ್ಯಸ್ಥಕ ಕೇಸ್ ಮಾಡ್ಯ ನಾವು ಒಬ್ಬ ಉದ್ದೇಶಿ. ಅಂಜಬಾರ್ದಾಗಿತ್ತು ಕೋರ್ಟಿಗೆ. ಕೋರ್ಟ್ ಏನದ? ಬಾಬಾ ಸಾಹೇಬ್ ಬರೆದ ಸಂವಿಧಾನದ ಮೇಲೆ ನಡೀತದೆ. ನಮಗ್ ದಿನ 70 ಆತವಲ್ಲ. ಏನ್ ಕೇಸು? ಯಾವ ಕೇಸ್ ಹೋಗ್ತೀರಿ ನಿನ್ ಮೇಲೆ? ಹೇಳಿ ಅದನ್ರಿ, ಹೇಳಿ ರಣ ಹೇಳಿ. ಒಟ್ಟ ಒಂದಿಷ್ಟು ಅವು ಒಂದಿಟ್ಟು ಇಟ್ಕೊಂಡನ ಅವಕ್ಕ ಏನು ಕೊಡಲ್ ಕರೆ ಅವು ಹೋಗ್ಕತಾವ ನಮ್ಮ ಮುಂದ್ ಬಂದು. ಇದ್ಯಾಕ್ರು ಹಿಂಗ ಏನು ಕೊಟ್ಟಾರ ಇಲ್ಲ ಗೌಡ?
ಎಲ್ಲಿದು ಅಣ್ಣ ಏನ್ ಮಾಡೋದು ನಾವು ಹಂಗ ಹಿಂಗ ತರ ಆಯ್ತು. ಏನಿಲ್ಲ, ಇವ ಯಾರಿಗ್ ಕೊಡ್ತಾನ ಅನ್ನೋದು ನಮ್ಗೆ ಗೊತ್ತು. ಇವನಿಗೆ ಮಾಲ್ ಸಪ್ಲೈ ಮಾಡಿದವ್ರಿಗೆ ಕೊಡ್ತಾನೆ ರೊಕ್ಕ, ಅವ್ರಿಗೆಲ್ಲ ಸ್ಥಿತಿವಂತರನ್ನಾಗಿ ಮಾಡ್ಯಾನ ಅಂತ ನಮಗ. ಆದ್ರೆ ಅವನ್ ವೈಯಕ್ತಿಕ ತೊಂದ್ ನಾವೇನ್ ಮಾಡೋದು? ಸಾಲಿಯರೇ ಮಾಡ್ಕೊಲ್ಲಿ, ಅವನ್ ಎಂತ ಕ್ಯಾರೆಕ್ಟರ್ ಇರ್ಲಿ, ಆದ್ರ ದೇಶದ ಮತ್ತು ಸಂವಿಧಾನದ ಇದ್ರ ವಿರುದ್ಧ ಬಂದ್ರ ಇದನ್ನ